ಮಂಗಳೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿ ಎ ಬಿಎಸ್ಡಬ್ಲ್ಯೂ ಬಿ ವಿ ಎ ಬಿ ಎ HRD BA SDS ಕನ್ನಡ ಚತುರ್ಥ ಚತುರ್ಮಾಸ ಕಲಾಮಂಗಳ 4 ಪಠ್ಯದ ವಿವೇಚನೆ ಘಟಕ I ಕಾಯಕ ವಚನಗಳು 1 ನುಲಿಯ ಚಂದಯ್ಯ ಕರ್ತೃ ಕೃತಿ ಪರಿಚಯ ಕನ್ನಡದ ಪ್ರಮುಖ ವಚನಕಾರರಲ್ಲಿ ನುಲಿಯ ಚಂದಯ್ಯ ಒಬ್ಬ. ಬಸವಣ್ಣನವರ ಸಮಕಾಲೀನನಾಗಿ ಕಾಯಕ ಮತ್ತು ದಾಸೋಹದ ಮೂಲಕ ಸಮಾಜಕ್ಕೆ ಬೆಳಕು ನೀಡಿದವರಲ್ಲಿ ನುಲಿಯ ಚಂದಯ್ಯನು ಒಬ್ಬ ಪ್ರಮುಖ. ಬಿಜಾಪುರ ಜಿಲ್ಲೆಯ ಶಿವಣಗಿಯಲ್ಲಿ ಜನಿಸಿದ ನುಲಿಯ ಚಂದಯ್ಯ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ಕಾಯಕ ದಾಸೋಹದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಬ್ಬ ವಿಶಿಷ್ಟ ಶರಣನಾಗಿ ಬೆಳೆಯುತ್ತಾನೆ. ಇಷ್ಟಲಿಂಗದಲ್ಲಿ ಆತ್ಮೋನ್ನತಿಯನ್ನು ಪಡೆಯುತ್ತಾನೆ. ಹುಲ್ಲಿನ ಹಗ್ಗ ಹೊಸೆಯುವ ಕಾಯಕ ಮಾಡಿ ಅದನ್ನು ಮಾರಿ ಬಂದ ಆದಾಯವನ್ನು ಸಮರ್ಪಣಾಭಾವದಿಂದ ಗುರುಲಿಂಗಜಂಗಮ ದಾಸೋಹಕ್ಕೆ ಬಳಸುತ್ತಿದ್ದ ಒಬ್ಬ ವಿಶಿಷ್ಟ ಶಿವಶರಣನೀತ. ಚಂದೇಶ್ವರಲಿಂಗ ಅಂಕಿತದಲ್ಲಿ ನುಲಿಯ ಚಂದಯ್ಯನ 48 ವಚನಗಳು ನಮಗಿಂದು ಉಪಲಬ್ಧವಿವೆ. ತಿರುಳು ಪ್ರಸ್ತುತ ವಚನಗಳು ಭಾಗದಲ್ಲಿ ನುಲಿಯ ಚಂದಯ್ಯನ ಒಟ್ಟು 8 ವಚನಗಳಿದ್ದು ಅವೆಲ್ಲ ಕಾಯಕಕ್ಕೆ ವಿಶೇಷ ಮಹತಿಯನ್ನು ನೀಡುತ್ತವೆ. ಸತ್ಯ ಶುದ್ಧ ಕಾಯಕದಿಂದ ಬಂದುದು ಶಿವಾನಿಗರ್ಪಿತವಾಗುತ್ತದೆ ಎಂದರೆ ಕಾಯಕದಿಂದ ಬಂದುದು ಪರಿಶುದ್ಧ ಮನಸ್ಸಿನಿಂದ ಬಂದಾಗಿರಬೇಕು. ಅಂತಹ ಕಾಯಕರ ಫಲವನ್ನು ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಅದೇ ನಿಜವಾದ ಶಿವಭಕ್ತಿ ಎಂಬುದು ನುಲಿಯ ಚಂದಯ್ಯನ ಇಲ್ಲಿನ ವಚನಗಳು. ತಿರುಳು ಆಶಯ ಸರಳನುವಾದ 1 ಮಡಿವಾಳಯ್ಯ ಯಾವ ಯಾವ ಕಾಯಕದಿಂದ ಬಂದರೂ ಅದನ್ನು ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಭಾವಶುದ್ಧವಾಗಿ ಮಾಡುವ ಭಕ್ತಿಯಿಲ್ಲದೆ ಮಾತಿಗೆ ಮಾತಾಡುವುದು ಪೂಜೆಯಲ್ಲ ಅಥವಾ ಭಕ್ತಿಯಲ್ಲ. ಅದು ಚಂದೇಶ್ವರಲಿಂಗಕ್ಕೆ ಒಪ್ಪಿತವಲ್ಲ. 2 ಭೂತಹಿತಕ್ಕಾಗಿ ಗುರುಭಕ್ತಿಯ ಮಾಡಲಿಲ್ಲ. ಅರ್ತಿಗ ರಿಕೆಗಾಗಿ ಲಿಂಗವನ್ನು ಪೂಜಿಸಲಿಲ್ಲ. ರಾಜ ಚೋರರ ಭಯಕ್ಕೆ ಅಂಜಿ ಜಂಗಮ ದಾಸೋಹವನ್ನು ಮಾಡಲಿಲ್ಲ. ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗವನ್ನು ಅರಿಯಬೇಕಾದರೆ ಯಾವ ಕೃಪೆಯಾದರೂ ಭಾವಶುದ್ಧವಾಗಿರಬೇಕು. 3 ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರನ್ನು ಬೇಡಿ ತಂದು ಜಂಗಮಕ್ಕೆ ಮಾಡಿದೆನೆಂಬ ವ್ಯವಹಾರದ ಅನ್ನ ಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲದು. ತನು ಕರಗಿ ಮನ ಬಳಲಿ ಬಂದ ಕಾಯಕದ ಅನುವನ್ನರಿತು ಸಂದು ಸಂಶಯಗಳಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವನ್ನು ಮಾಡುವುದೇ ಭಕ್ತಿ. ಕಾಶಿಯ ಕಾಯಿ ಕಾಡಿನ ಸೊಪ್ಪಾದರೂ ಸರಿಯೇ ಕಾಯಕದಿಂದ ಬಂದುದು ಲಿಂಗಾರ್ಪಿತವಾಗುತ್ತದೆ. ಅದು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲುತ್ತದೆ. 4 ಗುರು ಇಷ್ಟವಾದುದನ್ನು ಕೊಟ್ಟು ಕೂಲಿಗೆ ಕಟ್ಟಿದ ಲಿಂಗವನ್ನು ತೋರಿಸಿ ರಜತದ ಬೆಟ್ಟದ ಮೇಲಿರಿಸಿದ. ಇಂತಹ ಗುರುಲಿಂಗಕ್ಕೆ ಮಾಡಿ ಹಿಂದಿನ ಮುಂದಿನ ಸಂದೇಹಕ್ಕೆ ಈಡಾದೆ. ಪ್ರಸಿದ್ಧವಾದ ಜಂಗಮಲಿಂಗಕ್ಕೆ ಸಂದೇಹವಿಲ್ಲದೆ ಮನಪೂರ್ವಕವಾಗಿ ಮಾಡಿದರೆ ಚಂದೇಶ್ವರಲಿಂಗಕ್ಕೆ ಹಿಂದುಮುಂದೆಂಬುದಿಲ್ಲ. 5 ಸಂಗನ ಬಸವಣ್ಣ ಗುರು ಭಕ್ತಿಯನ್ನು ಮಾಡುವಲ್ಲಿ ಬ್ರಹ್ಮನ ಭಜನೆಯನ್ನು ಮರೆಯಬೇಕು. ಲಿಂಗ ಭಕ್ತಿಯನ್ನು ಮಾಡುವಲ್ಲಿ ವಿಷ್ಣುವಿನ ಸಂತೋಷಕ್ಕೆ ಸಿಕ್ಕದಿರಬೇಕು. ಜಂಗಮ ಭಕ್ತಿಯನ್ನು ಮಾಡುವಲ್ಲಿ ಶಿವನ ಪಾಶವ ಹೊಂದದಂತಿರಬೇಕು. ಒಂದನ್ನು ಅರಿತು ಒಂದನ್ನು ಮರೆತು ಸಂದೇಹವಿಲ್ಲದ ಸುಖ ಜಂಗಮ ದಾಸೋಹದಲ್ಲಿ ನಿತ್ಯ ಚಂದೇಶ್ವರಲಿಂಗಕ್ಕೆ ತಲುಪಿಬೇಕು. 6 ಮಡಿವಾಳಯ್ಯ ಗೋಡೆಯನ್ನು ತೊಳೆದು ಕೆಸರ ಕಳೆಯುತ್ತೇನೆಂದರೆ ಅದು ಯಾರ ವಶವಲ್ಲ. ಭಕ್ತಿಗೆ ಕಡೆ ಮಧ್ಯ ಮೊದಲು ಎಂಬುದಿಲ್ಲ. ಒಂದನ್ನು ಬಿಟ್ಟು ಒಂದ ಹಿಡಿಯುವೆನೆಂದರೆ ಸಂಶಯ. ಅದು ಚಂದೇಶ್ವರಲಿಂಗಕ್ಕೆ ದೂರ. 7 ಮಡಿವಾಳಯ್ಯ ಪೂಜೆಗೆ ಷೋಡಶ ಉಪಚಾರವನ್ನು ಅರಿಯಬೇಕು. ಈ ಷೋಡಶ ಉಪಚಾರವನ್ನು ಅರಿಯದಿದ್ದರೆ ಕಾಯಕ ನಿಲ್ಲುತ್ತದೆ. ಕಾಯಕದಲ್ಲಿ ಗುರುಲಿಂಗ ಜಂಗಮಗಳ ಕೂಟ ಚಂದೇಶ್ವರಲಿಂಗಕ್ಕೆ ಬೇಕು. 8 ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ಚಂಚಲವಾಗದಿರಬೇಕು. ನೇಮದ ಕೂಲಿಯಲ್ಲಿ ಅಂದಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೊನ್ನಿನಾಸೆಗೆ ಬಯಸಿ ದ್ರವ್ಯವನ್ನು ಹಿಡಿದರೆ ಮಾಡುವ ಸೇವೆ ನಷ್ಟ. ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು. ನನಗೆ ನಮ್ಮ ಜಂಗಮದ ಪ್ರಸಾದವಾಗಿ ಚಂದೇಶ್ವರಲಿಂಗಕ್ಕೆ ಪ್ರಾಣವಯ್ಯ.